ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ. ವಿಜಯಪುರದ ಆಲಮಟ್ಟಿ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಆಲಮಟ್ಟಿ ಡ್ಯಾಂಗೆ 2,18,000 ಕ್ಯೂಸೆಕ್ ಒಳಹರಿವಾಗ್ತಾ ಇರುವಂಥದ್ದು. ಡ್ಯಾಂನಿಂದ 3 ಲಕ್ಷ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ. ನಾರಾಯಣಪುರ ಜಲಾಶಯಕ್ಕೆ 26 ಗೇಟುಗಳ ಮೂಲಕ ಹೊರಹರಿವಾಗ್ತಾ ಇರುವಂಥದ್ದು ನದಿ ಪಾತ್ರ ಜನರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡ್ತಾ ಇದೆ. ಕಾರಣ ದಿನದಿಂದ ದಿನಕ್ಕೆ ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಆಗ್ತಾ ಇದೆ. ನೀರಿನ ಪ್ರಮಾಣ ಕೂಡ ಹೊರಬಿಡೋದು ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ಹೊಲ ಗದ್ದೆಗಳು, ಜಮೀನುಗಳು, ಮನೆಗಳು ಜಲಾವೃತವಾಗುವಂತಹ ಆತಂಕ ಮನೆ ಮಾಡಿರುವಂಥದ್ದು. ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ಕೊಟ್ಟಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಧಾರಾಕಾರವೇ ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಆಲಮಟ್ಟಿ ಜಲಾಶಯಕ್ಕೆ ಅಪಾರವಾದಂತಹ ಒಂದು ನೀರು ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. 2,18,000 ಕ್ಯೂಸೆಕ್ಸ್ನಷ್ಟು ನೀರು ಏನು ಅಂತಂದರೆ ಆಲಮಟ್ಟಿ ಜಲಾಶಯಕ್ಕೆ ಒಂದು ನೀರು ಹರಿದು ಬರ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಏನು ಅಂತಂದರೆ ನಾರಾಯಣಪುರ ಜಲಾಶಯಕ್ಕೆ ಈಗ ಆಲ್ರೆಡಿ ಏನು ಅಂತಂದರೆ 3 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಇದರಿಂದ ಏನು ಕೃಷ್ಣಾ ನದಿ ತಡದಲ್ಲಿ ಬರುವಂಥ ಏನು ಜಮೀನುಗಳು ಬರ್ತವೆ, ನೂರಾರು ಜಮೀನುಗಳಿಗೆ ಆಲ್ರೆಡಿ ಏನು ಅಂತಂದರೆ ನೀರು ನುಗ್ಗಿದೆ ಅಂತ ಹೇಳ್ಬೋದು. ಜಲಾವೃತಗೊಂಡಿದೆ. ಕಬ್ಬಾಗಲಿ ಮತ್ತು ತೊಗರಿ, ಈ ರೀತಿ ಅನೇಕ ಬೆಳೆಗಳೇನೆಂದರೆ ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಅಂತ ಹೇಳ್ಬೋದು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ನೀರನ್ನು ಬಿಡುವಂಥ ಸಾಧ್ಯತೆ ಇದೆ. ಸಂಜೆ ಅಥವಾ ನಾಳೆ ಬೆಳಗ್ಗೆ ವೇಳೆಗೆ ಏನು ಅಂತಂದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ 3.5 ಲ್ಯಾಕ್ಸ್ ಅಷ್ಟು ಕ್ಯೂಸೆಕ್ಸ್ನಷ್ಟು ನೀರನ್ನು ಕೂಡ ಹೊರಬರುವಂಥ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಏನಂದರೆ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಯಾರು ಕೃಷ್ಣಾ ನದಿ ತಡದಲ್ಲಿ ಬರುವಂಥ ಏನು ಊರುಗಳು ಬರ್ತವೆ ಆ ಎಲ್ಲ ಊರುಗಳಲ್ಲಿ ಏನು ಅಂದರೆ ಈಗ ಆಲ್ರೆಡಿ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಅಂತಂದರೆ ವಿಜಯಪುರ ಜಿಲ್ಲೆಯಲ್ಲಿ ಮುದ್ದೇಬೇಳ, ಕೋಲಾರ ಮತ್ತು ನಿಡಗುಂದಿ ತಾಲೂಕಿನ ಪ್ರಮುಖ ಏನಂದರೆ 10 ಹಳ್ಳಿಗಳು ಏನು ಅಂತಂದರೆ ಈಗ ಸಂಪೂರ್ಣವಾಗಿ ನೆರೆಗೆ ತುತ್ತಾಗ್ತವೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಎಲ್ಲ ಏನೋ ಗ್ರಾಮಗಳು ಬರ್ತವೆ ಅಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿದೆ ಮತ್ತು ಜಿಲ್ಲಾಡಳಿತ ಸಂಪೂರ್ಣ ವ್ಯವಸ್ಥೆನ ಮಾಡಿಕೊಂಡಿದೆ. ಅಂದರೆ ಸಂಪೂರ್ಣವಂತ ಜಮೀನಿಗೆ ನೀರು ನುಗ್ಗಿ ಮತ್ತೆ ಏನು ಜಮೀನು ಜೊತೆಗೆ ಏನು ಅಂತಂದರೆ ಊರುಗಳಿಗೆ ನೀರು ನುಗ್ಗಿದೆ, ಯಾವ ರೀತಿ ಕಾಪಾಡ್ಕೋಬೇಕು, ಯಾವ ರೀತಿ ಮತ್ತು ರಕ್ಷಣೆ ಮಾಡಬೇಕು ಜನರನ್ನ, ಆ ರಕ್ಷಣೆ ಮಾಡಲಿಕ್ಕೆ ಕೂಡ ಎಲ್ಲ ವ್ಯವಸ್ಥೆನ ಮಾಡ್ಕೊಳ್ಳಾಗಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಜಮೀನುಗಳಿಗೆ ಏನು ನೀರು ನುಗ್ತಾ ಇದೆ. ಇದೇ ರೀತಿ ಹೆಚ್ಚಿನ ಕ್ಯೂಸೆಕ್ಸ್ನಷ್ಟು ಅಂದರೆ 3.5 ಏನಾದರೂ ಆದರೆ ಮತ್ತೆ ನೀರು ಬಿಡುವಂಥ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನೋಡೋದಾದರೆ ಈಗ ನಮ್ಮೊಟ್ಟಿಗೆ ಏನು ಅಂತಂದರೆ ಏನು ಜಮೀನಿಗೆ ಈಗ ಬರ್ತಾರೆ, ಯಾವ ರೀತಿ ಒಂದು ಜಮೀನಿಗೆ ನೀರು ನುಗ್ಗಿದೆ, ಇದೆಲ್ಲವೂ ಕೂಡ ಏನು ಅಂತಂದರೆ ಒಂದು ಆಘಾತಕಾರಿ ವಿಷಯ ಅಂತ ಹೇಳ್ಬೋದು. ಇದು ತೀವ್ರವಾದಂಥ ಒಂದು ಆತಂಕನ ಮೂಡಿಸಿದೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನು ಅಂತಂದರೆ ಇದ್ರ ಬಗ್ಗೆ ಮಾತಾಡಲಿಕ್ಕಾಗಿದ್ರೆ ಸ್ಥಳೀಯರು ಏನು ಹೇಳ್ತಾರೆ ಮತ್ತು ಇದು ಈ ಒಂದು ರುದ್ರ ರಮಣೀಯ ದೃಶ್ಯಗಳನ್ನ ನೋಡಲಿಕ್ಕೆ ಕೂಡ ಅನೇಕ ಪ್ರವಾಸಿಗರು ಬರ್ತಾ ಇದ್ದಾರೆ. ಹಾಗಿದ್ರೆ ನಮ್ಮೊಟ್ಟಿಗೆ ಒಬ್ಬರು ಪ್ರವಾಸಿಗರು ಕೂಡ ಇದ್ದಾರೆ, ಏನು ಹೇಳ್ತಾರೆ ಮತ್ತು ಅವ್ರನ್ನ ಕೇಳೋಣ. ಸರ್, ಏನು ಅನಿಸ್ತಾ ಇದೆ ಸರ್ ನಿಮಗೆ ನೋಡಿ? ಸರ್, ಇದು ಕೃಷ್ಣಾ ನದಿ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಜೀವನದಿನೇ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ತುಂಬ ಹೊಲಗಳಿಗೆ ಹೋಗುತ್ತೆ, ಆಮೇಲೆ ತುಂಬ ಊರುಗಳಿಗೆ ಹೋಗುತ್ತೆ. ಹಾಗಾಗಿ ಇವಾಗ ಎಲ್ಲ ಗೇಟು ಓಪನ್ ಮಾಡಿದ್ದಾರೆ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ತುಂಬ ಮಳೆ ಆಗ್ತಿರೋದ್ರಿಂದ ಅಲ್ಲಿ ನೀರು ಬಿಡ್ತಾ ಇದ್ದಾರೆ. ಹಾಗಾಗಿ ಇಲ್ಲೂ ಗೇಟ್ ಓಪನ್ ಮಾಡಿದ್ದಾರೆ. ಈಗ ಆಲ್ರೆಡಿ ಕೆಲವೊಂದು ಹೊಲಗಳಿಗೆ, ಜಮೀನುಗಳಿಗೆ ನೀರು ನುಗ್ಗಿದ್ದಾವೆ. ಆದ್ರೂ ಬರ್ತಾ ಬರ್ತಾ ಜಾಸ್ತಿನೇ ಆಗ್ತಾ ಇದೆ ಅನಿಸುತ್ತೆ. ಆದರೆ ಇದು ನೋಡೋದಕ್ಕೊಂಥರ ತುಂಬ ರುದ್ರ ರಮಣೀಯ ಅಂತಲೇ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇಂಥ ಒಂದು ದೃಶ್ಯ ಸಿಗೋದು ತುಂಬ ಅಪರೂಪ ಸರ್. ಆದರೂ ಈ ಸರಿ ಈ ಥರ ಕಾಣ್ತಾ ಇದೆ ಅಂದರೆ ನೋಡೋದಕ್ಕೆ ಒಂದು ಖುಷಿ ಅನಿಸುತ್ತೆ, ಒಂದು ಉಲ್ಲಾಸ ಆಗುತ್ತೆ ಮನಸ್ಸಿಗೆ. ತುಂಬ ಚೆನ್ನಾಗಿದೆ ಸರ್ ಇದು ನೋಡೋದಕ್ಕೆ. ಓಕೆ, ಈ ರೀತಿ ಏನಂತಂದರೆ ಒಂದು ಕಡೆ ಏನು ಅಂತಂದರೆ ರುದ್ರ ರಮಣೀಯ ದೃಶ್ಯಗಳೇನಿದಾವೆ ಇದನ್ನು ನೋಡಲಿಕ್ಕೆ ದೂರದ ಊರುಗಳಿಂದ ಜನರು ಬರ್ತಾ ಇದ್ದಾರೆ. ಆದರೆ ಅಲ್ಲೇ ಏನು ಅಂತಂದರೆ 3 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರು ಬಿಟ್ಟಿದ್ದ ಕಾರಣಕ್ಕಾಗಿ ಏನು ಅಂತಂದರೆ ಕೃಷ್ಣಾ ನದಿ ತಡದಲ್ಲಿರುವಂಥ ಏನು ರೈತರಿದ್ದಾರೆ, ಜಮೀನುಗಳು ಬರ್ತವೆ, ಅವರು ಈಗ ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು. ವಿಜಯಪುರದ ಕ್ಯಾಮ್ರಾ ಪರ್ಸನ್ ಸುನೀಲ್ ಜೊತೆ ಪುರುಷೋತ್ತಮ್ ಕುಲಕರ್ಣಿ, ಪಬ್ಲಿಕ್ ಟಿವಿಗಾಗಿ.